SSLC ನಂತರ AI ಲೋಕಕ್ಕೆ ಎಂಟ್ರಿ, ಟಾಪ್ ಕೋರ್ಸ್ಗಳ ವಿವರ ಇಲ್ಲಿದೆ. ಈ ವಿಡಿಯೋದಲ್ಲಿ ಈ ಮಾಹಿತಿ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮಿಸ್ ಮಾಡದೆ ಈ ವಿಡಿಯೋವನ್ನು ನೋಡಿ ಮತ್ತು ನಿಮಗೆ ಯಾವ ಉದ್ಯೋಗದ ಬಗ್ಗೆ ಮಾಹಿತಿ ಬೇಕು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. 10ನೇ ತರಗತಿಯ ಫಲಿತಾಂಶದ ನಂತರ ಮುಂದೇನು ಎಂಬ ಪ್ರಶ್ನೆ ಬಹುತೇಕ ವಿದ್ಯಾರ್ಥಿಗಳನ್ನು ಕಾಡುತ್ತಿರುತ್ತದೆ. ಸಾಂಪ್ರದಾಯಿಕ ಕೋರ್ಸ್ಗಳಿಗಿಂತ ಭಿನ್ನವಾಗಿ ಭವಿಷ್ಯದ ತಂತ್ರಜ್ಞಾನವಾದ ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ (AI) ಕ್ಷೇತ್ರದಲ್ಲಿ ವೃತ್ತಿಜೀವನ ರೂಪಿಸಿಕೊಳ್ಳಲು ಈಗ SSLC ನಂತರವೇ ಮುಕ್ತ ಅವಕಾಶಗಳಿವೆ. ತಂತ್ರಜ್ಞಾನ ಬೆಳೆದಂತೆಲ್ಲ AI ಇಂಜಿನಿಯರ್ಗಳಿಗೆ ಬೇಡಿಕೆ ಹೆಚ್ಚುತ್ತಿದ್ದು, 10ನೇ ತರಗತಿಯ ನಂತರ ನೀವು ಆಯ್ದುಕೊಳ್ಳಬಹುದಾದ ಪ್ರಮುಖ ದಾರಿಗಳು ಇಲ್ಲಿವೆ. ನೆಕ್ಸ್ಟ್ ನಾವು ನೋಡುವುದಾದರೆ ಡಿಪ್ಲೊಮೊ ಇನ್ AI ಆ್ಯಂಡ್ ಮಿಷನ್ ಲರ್ನಿಂಗ್ 3 ವರ್ಷಗಳಿರುತ್ತದೆ. ಇದರ ಬಗ್ಗೆ ನಾವು ನೋಡುವುದಾದರೆ, ನೀವು ನೇರವಾಗಿ ಇಂಜಿನಿಯರಿಂಗ್ ಲೋಕಕ್ಕೆ ಪ್ರವೇಶಿಸಲು ಬಯಸಿದರೆ ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ಲಭ್ಯವಿರುವ ಈ ಡಿಪ್ಲೊಮಾ ಕೋರ್ಸ್ ಅತ್ಯುತ್ತಮ. ಇಲ್ಲಿ ಪ್ರೋಗ್ರಾಮಿಂಗ್, ಡೇಟಾ ಸೈನ್ಸ್ ಮತ್ತು ರೋಬೋಟಿಕ್ಸ್ನ ಮೂಲಭೂತ ಅಂಶಗಳನ್ನು ಕಲಿಸಲಾಗುತ್ತದೆ. ಈ ಕೋರ್ಸ್ ಮುಗಿಸಿದ ನಂತರ ನೇರವಾಗಿ ಕೆಲಸಕ್ಕೆ ಸೇರಬಹುದು ಅಥವಾ ಇಂಜಿನಿಯರಿಂಗ್ನ 2ನೇ ವರ್ಷಕ್ಕೆ ಪ್ರವೇಶ ಪಡೆಯಬಹುದಾಗಿರುತ್ತದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ, ಹೊಸ ತಲೆಮಾರಿನ ITI ಕೋರ್ಸ್ಗಳ ಬಗ್ಗೆ ನಾವು ತಿಳಿದುಕೊಳ್ಳುವುದಾದರೆ, ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕದ ಸರ್ಕಾರಿ ITIಗಳಲ್ಲಿ ಕೈಗಾರಿಕೆ 4.0 ಅಡಿಯಲ್ಲಿ ಹೊಸ ಕೋರ್ಸ್ಗಳನ್ನು ಪರಿಚಯಿಸಲಾಗಿದೆ. ಇನ್ನು ಇದರಲ್ಲಿ ನಾವು ನೋಡುವುದಾದರೆ, ಫ್ಲಾಟ್ ಅಂಡ್ AI ಟೆಕ್ನಿಷಿಯನ್, ಸ್ಮಾರ್ಟ್ ಸಾಧನಗಳ ಮತ್ತು ಕೃತಕ ಬುದ್ಧಿಮತ್ತೆಯ ತಾಂತ್ರಿಕ ನಿರ್ವಹಣೆಯ ಬಗ್ಗೆ ಇಲ್ಲಿ ತರಬೇತಿ ನೀಡಲಾಗುತ್ತದೆ. ಇದು ಅಲ್ಪಾವಧಿಯಲ್ಲಿ ಉದ್ಯೋಗ ಪಡೆಯಲು ಸಹಕಾರಿಯಾಗಿರುತ್ತದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ, ಪೈಥಾನ್ ಮತ್ತು ಡೇಟಾ ಸೈನ್ಸ್ ಸರ್ಟಿಫಿಕೇಷನ್ ಬಗ್ಗೆ ನಾವು ತಿಳಿದುಕೊಳ್ಳುವುದಾದರೆ, ಫಸ್ಟ್ AI ಕಲಿಯಲು ಪೈಥಾನ್ ಪ್ರೋಗ್ರಾಮಿಂಗ್ ಭಾಷೆ ಅತಿ ಮುಖ್ಯವಾಗಿರುತ್ತದೆ. SSLC ರಜೆಯ ಸಮಯದಲ್ಲಿ ಅಥವಾ PUC ಜೊತೆಗೆ ಆನ್ಲೈನ್ ವೇದಿಕೆಗಳ ಮೂಲಕ ನೀವು ಪ್ರಮಾಣಪತ್ರ ಪಡೆಯಬಹುದು. ಗೂಗಲ್ ಮತ್ತು ಮೈಕ್ರೋಸಾಫ್ಟ್ ಇವು ವಿದ್ಯಾರ್ಥಿಗಳಿಗಾಗಿ AI ಫಾರ್ ಬಿಗಿನರ್ಸ್ ಎಂಬ ಉಚಿತ ಕೋರ್ಸ್ಗಳನ್ನು ನೀಡುತ್ತವೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ, ಭವಿಷ್ಯದ ಬಿಗ್ ಪ್ಲಾನ್ PUC ಟು BTech. ಇದರಲ್ಲಿ ನಾವು ನೋಡುವುದಾದರೆ, ಫಸ್ಟ್ ನೀವು ಈ ಕ್ಷೇತ್ರದಲ್ಲಿ ದೊಡ್ಡ ಸಂಶೋಧಕ ಅಥವಾ ಸಾಫ್ಟ್ವೇರ್ ಆರ್ಕಿಟೆಕ್ಟ್ ಆಗಬೇಕೆಂದಿದ್ದರೆ ಅಂತ ಒಂದು ನಾವು ನೋಡುವುದಾದರೆ PUCಯಲ್ಲಿ PCM ವಿಭಾಗವನ್ನು ಆರಿಸಿ. ಅಂತ 2 ನಾವು ನೋಡುವುದಾದರೆ CET ಅಥವಾ JEE ಪರೀಕ್ಷೆ ಬರೆದು BE ಅಥವಾ BTechನಲ್ಲಿ AI ಅಂಡ್ ಡೇಟಾ ಸೈನ್ಸ್ ಸ್ಪೆಷಲೈಸೇಷನ್ ಆಯ್ದುಕೊಳ್ಳಿ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ, AI ವೃತ್ತಿಜೀವನಕ್ಕೆ ಇಂದೇ ತಯಾರಿ ನಡೆಸಿ. ಇದರಲ್ಲಿ ನಾವು ನೋಡುವುದಾದರೆ, ಫಸ್ಟ್ ಒನ್ ಗಣಿತದ ಮೇಲೆ ಹಿಡಿತವಿರಲಿ. AI ಎಂದರೆ ಅಂಕಿ ಅಂಶಗಳ ಆಟ. ಹಾಗಾಗಿ ಗಣಿತವನ್ನು ಇಷ್ಟಪಟ್ಟು ಕಲಿಯಬೇಕು. ಇನ್ನು ನೆಕ್ಸ್ಟ್ ಪಾಯಿಂಟು ಕೋಡಿಂಗ್ ಅಭ್ಯಾಸ. ಇದರಲ್ಲಿ ನೋಡುವುದಾದರೆ, ಸಣ್ಣ ವಯಸ್ಸಿನಲ್ಲೇ ಕೋಡಿಂಗ್ ಕಲಿಯುವುದು ನಿಮ್ಮ ಲಾಜಿಕ್ ಆಲೋಚನೆಯನ್ನು ಸುಧಾರಿಸುತ್ತದೆ. ಸಣ್ಣ ವಯಸ್ಸಿನಲ್ಲೇ ನೀವು ಕೋಡಿಂಗನ್ನು ಕಲಿಯುವುದು ನಿಮಗೆ ತುಂಬ ಉಪಯುಕ್ತವಾಗಿರುತ್ತದೆ. ಇನ್ನು ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಕೇವಲ ಪದವಿಗಿಂತ ಕೌಶಲ್ಯಕ್ಕೆ ಹೆಚ್ಚಿನ ಬೆಲೆ ಇದೆ. ನೀವು ತಂತ್ರಜ್ಞಾನ ಪ್ರೇಮಿಯಾಗಿದ್ದರೆ SSLC ನಂತರ AI ಹಾದಿ ಹಿಡಿಯುವುದು ನಿಮ್ಮ ಭವಿಷ್ಯಕ್ಕೆ ಭದ್ರ ಬುನಾದಿಯಾಗಲಿದೆ. ಇನ್ನು ಇದೇ ತರಹದ ಶಿಕ್ಷಣಕ್ಕೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಅಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು
ಈ ಅಪ್ಡೇಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಎಲ್ರಿಗೂ ಧನ್ಯವಾದಗಳು.